ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ವಿದುರ ಉವಾಚ ಅಂತರ್ಹಿತೆ ಭಗವತಿ ಬ್ರಹ್ಮಲೋಕ ಪಿತಾಮಹಃ ಪ್ರಜಾ ಸಸರ್ಜಕತಿಧ ದೈಹಿಕೇರ್ ಮಾನಸಿರ್ ವಿಭುಃ. ಅನುವಾದ. ವಿದುರನು ನುಡಿದನು, ಹೇ ಮಹರ್ಷಿಯೇ, ದೇವೋತ್ತಮ ಪರಮಪುರುಷನು ಅಂತರ್ಧಾನನಾದ ಬಳಿಕ ಲೋಕ ನಿವಾಸಿಗಳ ಪಿತಾಮಹನಾದ ಬ್ರಹ್ಮದೇವನು ತನ್ನದೇ ದೇಹ ಮತ್ತು ಮನಸ್ಸಿನಿಂದ ಜೀವಿಗಳ ದೇಹಗಳನ್ನು ಹೇಗೆ ಸೃಷ್ಟಿಸಿದನೆಂದು ನನಗೆ ದಯವಿಟ್ಟು ತಿಳಿಸಿರಿ. ಶ್ಲೋಕ 2. ಏಚ ಮೇ ಭಗವನ್ ಪೃಷ್ಟಾಸ್ತ್ವಯರ್ಥ ಬಹುವಿತ್ತಮ ತಾನ್ ವದಸ್ವಾನುಪೂರ್ವೇಣ ಛಿಂಧಿ ನ ಸರ್ವ ಸಂಶಯಾನ್. ಅನುವಾದ. ಹೇ ಮಹಾವಿದ್ವಾಂಸರೇ, ದಯವಿಟ್ಟು ನನ್ನ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿರಿ. ತಮ್ಮಲ್ಲಿ ನಾನು ಕೇಳಿದ್ದನ್ನು ಆರಂಭದಿಂದ ಕೊನೆಯವರೆಗೆ ನನಗೆ ತಿಳಿಸಿಕೊಡಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು 10ನೇ ಅಧ್ಯಾಯ, ಹೊಸ ಅಧ್ಯಾಯ. ಈಗ ಇಲ್ಲಿಂದ ಆ ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಯ್ತಾ. ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ವಿದುರರು ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ, ಹೇ ಮಹರ್ಷಿಗಳೇ, ದೇವೋತ್ತಮ ಪರಮಪುರುಷ ಅಂದ್ರೆ ಈಗ ಭಗವಂತ ಏನೇನೆಲ್ಲ ಬ್ರಹ್ಮನಿಗೆ ಹೇಳಬೇಕೋ ಅದನ್ನೆಲ್ಲ ಹೇಳಿ ಅಂತರ್ಧಾನನಾದ ಮೇಲೆ ಲೋಕ ನಿವಾಸಿಗಳಾದಂತಹ ಅಂದ್ರೆ ಯಾವ್ಯಾವ ಲೋಕಗಳಲ್ಲಿ ಯಾವ ಯಾವ ಜೀವಿಗಳಿದಾರೋ ಅವರೆಲ್ಲರಿಗೂ ಪಿತಾಮಹನಾದಂತಹ ಬ್ರಹ್ಮದೇವ ಅಂದ್ರೆ ಅವನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು, ಅವನೇ ಕಾರಣಕರ್ತ ಅಲ್ವಾ. ಅಂತ ಪಿತಾಮಹನಾದ ಬ್ರಹ್ಮದೇವ ತನ್ನ ದೇಹ ಮತ್ತೆ ಮನಸ್ಸಿನಿಂದ ಈ ಜೀವಿಗಳ ದೇಹಗಳನ್ನೆಲ್ಲ ಹೇಗೆ ಸೃಷ್ಟಿ ಮಾಡ್ದ ಅಂದ್ರೆ ನಾವೆಲ್ಲ ಈ ದೇಹವನ್ನು ಧರಿಸ್ಕೊಂಡಿದೀವಲ್ವಾ, ಅದನ್ನೆಲ್ಲ ಹೇಗೆ ಮಾಡ್ದ ಅವನು ಅನ್ನೋದನ್ನ ದಯವಿಟ್ಟು ನನಗೆ ತಿಳಿಸಿ. ಅಂದ್ರೆ ಸೃಷ್ಟಿ ಕಾರ್ಯ ಹೇಗೆ ನಡೀತೋ ಅದ್ರ ಬಗ್ಗೆ ವಿವರವಾಗಿ ನನಗೆ ತಿಳಿಸಿ ಅಂತ ಅಂದ್ಬಿಟ್ಟು ಮಹರ್ಷಿಗಳಿಗೆ ಕೇಳ್ಕೊಳ್ತಾ ಇದ್ದಾರೆ. ಇನ್ನು 2ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಹೇ ಮಹಾವಿದ್ವಾಂಸರೇ, ದಯವಿಟ್ಟು ನನ್ನ ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿ. ಅಂದ್ರೆ ಈಗ ನಮ್ಗೆ ಏನಾದ್ರೂ ಒಂದು ಈ ಸೃಷ್ಟಿಯನ್ನ ನೋಡ್ತಾ ಇರ್ಬೇಕಾದ್ರೆ ಬೇಕಾದ ಪ್ರಶ್ನೆಗಳು ಬರುತ್ತೆ. ಇದು ಹೇಗಾಯ್ತು, ಅದು ಹೇಗಾಯ್ತು, ನಾವ್ ಎಲ್ಲಿಂದ ಹುಟ್ಟಿದ್ವಿ, ಇದರ ಮೂಲ ಏನು ಅಂತೆಲ್ಲ ನಮ್ಗೆಲ್ಲ ಪ್ರಶ್ನೆಗಳು ಬರುತ್ತಲ್ಲ. ಅದೇ ರೀತಿ ವಿದುರರಿಗೆ ಇಲ್ಲಿ ಬ್ರಹ್ಮದೇವರು ಹೇಗೆಲ್ಲ ಸೃಷ್ಟಿ ಮಾಡಿದ್ರು ಮತ್ತು ಅವ್ರಿಗೆ ಇನ್ನೂ ಬೇಕಾದಷ್ಟು ಸಂಶಯಗಳಿರತ್ತೆ, ಡೌಟ್ಸ್, ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಮತ್ತೆ ತಮ್ಮಲ್ಲಿ ನಾನು ಏನೇನೆಲ್ಲ ಕೇಳ್ಕೊಂಡಿದ್ದೀನೋ ಅದನ್ನ ನಾನು ಎಲ್ಲಿಂದ ಕೇಳಬೇಕೋ ನನಗೆ ಗೊತ್ತಿಲ್ಲ, ಅದಕ್ಕೆ ನೀವು ಆರಂಭದಿಂದ ಕೊನೆಯವರೆಗೂ ಕೂಡ ಅಂದ್ರೆ ಬ್ರಹ್ಮ ಹೇಗೆ ಸೃಷ್ಟಿ ಕಾರ್ಯವನ್ನ ಮೊದಲು ಪ್ರಾರಂಭ ಮಾಡಿದ್ನೋ ಅಲ್ಲಿನಿಂದ ಕೊನೆ ಸೃಷ್ಟಿ ಹೇಗಾಯ್ತು ಅಲ್ಲಿವರೆಗೂ ಕೂಡ ನನಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳು ನಮಗೂ ಇರುತ್ತಲ್ವಾ, ಹೇಗೆ ಈ ಸೃಷ್ಟಿ ಕಾರ್ಯ ನಡೆದಿರಬಹುದು ಅಂತ ನಮಗೆ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಮ್ಮ ಬದಲಿಗೆ ಇಲ್ಲಿ ಮೈತ್ರೇಯ ಮುನಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಮೈತ್ರೇಯರಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಗೊತ್ತಿದೆ, ಇವರಿಗೆ ಆ ಎಲ್ಲ ಒಂದು ಅರ್ಹತೆನೂ ಇದೆ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಅವರು ಅಧಿಕಾರಿಗಳಾಗಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಅವ್ರ ಹತ್ರ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವಿದುರನು ಎಲ್ಲ ಪ್ರಸ್ತುತವಾದ ಪ್ರಶ್ನೆಗಳನ್ನು ಮೈತ್ರೇಯರಲ್ಲಿ ಕೇಳಿದನು, ಏಕೆಂದರೆ ತನ್ನ ಜಿಜ್ಞಾಸೆಗಳ ಎಲ್ಲ ಅಂಶಗಳನ್ನು ಉತ್ತರಿಸಲು ಮೈತ್ರೇಯರು ತಕ್ಕ ವ್ಯಕ್ತಿ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾವನೇ ವ್ಯಕ್ತಿಯು ತನ್ನ ಗುರುಗಳ ಅರ್ಹತೆಯ ಬಗ್ಗೆ ಆತ್ಮವಿಶ್ವಾಸ ಹೊಂದಿರಬೇಕಾಗುತ್ತದೆ. ನಿರ್ದಿಷ್ಟ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಉತ್ತರ ಪಡೆಯಲಿಕ್ಕಾಗಿ ಸಾಧಾರಣ ಮನುಷ್ಯನನ್ನು ಸಂಪರ್ಕಿಸಲೇಬಾರದು. ಅಂತಹ ಜಿಜ್ಞಾಸೆಗಳಿಗೆ ಗುರುವು ಕಲ್ಪನಾತ್ಮಕ ಉತ್ತರವನ್ನು ನೀಡಿದಾಗ ಅದು ಕಾಲಹರಣದ ಕಾರ್ಯಕ್ರಮವಾಗುತ್ತದೆ ಅಷ್ಟೇ. ನೋಡಿ, ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಇದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಈಗ ನಾವು ಯಾರನ್ನ, ಈಗ ನಮಗೂ ಬೇಕಾದಷ್ಟು ಪ್ರಶ್ನೆಗಳಿರತ್ತೆ, ಅದನ್ನ ಕೇಳಬೇಕು ಅಂತಂದಾಗ ನಮ್ಮ ಮನಸ್ಸಿಗೆ ಅದು ಅನಿಸ್ಬೇಕು, ಇವರು ನನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇರುವಂಥವ್ರು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಈಗ ನಾವು ಯಾರಾದ್ರೂ ಗುರು ಅಂತ ತಿಳ್ಕೊಂಡು ಅವರನ್ನ ಮಾತಾಡಿಸ್ತಾ ಇರ್ಬೇಕಾದ್ರೆ ನಮಗೆ ಅವರ ಒಂದು ಮಾತಿನಿಂದ, ಅವರ ನಡವಳಿಕೆಯಿಂದನೇ ಗೊತ್ತಾಗ್ಬಿಡುತ್ತೆ ನಮಗೆ ಅವ್ರಿಗೆ ಆ ಕೆಪಾಸಿಟಿ ಇದೆಯೋ ಇಲ್ವೋ ಅಂತಂದ್ಬಿಟ್ಟು.
ಅದಕ್ಕೆ ನಮ್ಮ ಪ್ರಶ್ನೆಗಳನ್ನು ಯಾವುದೋ ಒಂದು ಸಾಧಾರಣ ಮನುಷ್ಯರ ಹತ್ರ ಕೇಳಬಾರ್ದು. ಯಾರು ಆಲ್ರೆಡಿ ಆ ಒಂದು ಉನ್ನತ ಮಟ್ಟವನ್ನು ಏರಿರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಪ್ರಶ್ನೆಗಳನ್ನು ಕೇಳಿದಾಗ ನಾವು ಹೋಗ್ತಾ ಇರುವಂಥ ಮಾರ್ಗದಲ್ಲಿ ನಮಗೂ ಕೂಡ ಅದು ಅನುಕೂಲ ಆಗುತ್ತೆ, ಮತ್ತು ನಾವು ಕೂಡ ಉನ್ನತ ಮಟ್ಟಕ್ಕೆ ಏರೋದಕ್ಕಾಗುತ್ತೆ. ಇಲ್ಲಿ ವಿದುರರು ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮೈತ್ರೇಯರಿಗೆ. ಯಾಕೆ ಅಂತಂದರೆ ಅವರಿಗೆ ಗೊತ್ತಾಗುತ್ತೆ ನನಗಿರುವಂಥ ಎಲ್ಲ ಜಿಜ್ಞಾಸೆಗಳೇನಿದೆಯೋ, ಕ್ಯೂರಿಯಾಸಿಟಿ ಏನಿದೆಯೋ ಅಥವಾ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆಗಳು ಆಗಿರಬಹುದು, ಅವ್ರಿಗಿರುವಂಥ ಡೌಟ್ಸ್ಗಳಾಗಿರಬಹುದು, ಅಂಥ ಎಲ್ಲ ಅಂಶಗಳನ್ನು ಉತ್ತರಿಸೋದಕ್ಕೆ ಮೈತ್ರೇಯರು ತಕ್ಕ ವ್ಯಕ್ತಿ ಅನ್ನೋದು ವಿದುರರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು, ಯಾರನ್ನಾದರೂ ಗುರುಗಳು ಅಂತ ಸ್ವೀಕಾರ ಮಾಡಿದಾಗ ಆ ಗುರುವಿನ ಅರ್ಹತೆ ಬಗ್ಗೆ ಅವನಿಗೆ ಫಸ್ಟು ಆತ್ಮವಿಶ್ವಾಸ ಇರಬೇಕು. ಹೌದು, ಇವರು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಇವರು ನಿಜವಾಗ್ಲೂ ನನಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿರ್ಬೇಕು. ಮೊದಲು ಗುರುವಿನಲ್ಲಿ ಡೌಟ್ ಇಟ್ಕೊಂಡು ಅವ್ರ ಬಗ್ಗೆ ನಮಗಿನ್ನೂ ಕರೆಕ್ಟಾಗಿ ನಮ್ಮ ಒಳಗಡೆ ಅವರು ಗುರು ಅನ್ನುವಂಥ ಒಂದು ಸ್ಥಾನವನ್ನು ನಾವು ಕೊಟ್ಟಿರೋದಿಲ್ಲ, ಅಥವಾ ನಮ್ಮ ಮನ್ಸಿಗೆ ಅನಿಸಿರೋದಿಲ್ಲ, ನಮಗದು ಇನ್ನೂ ಡೌಟ್ ಆಗಿರುತ್ತಲ್ಲ, ಆ ರೀತಿ ಇದ್ದಾಗ ನಾವು ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬಾರ್ದು. ಮೊದಲು ನನಗೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು ಅವ್ರ ಮೇಲೆ. ಆಗ ನಾವು ಪ್ರಶ್ನೆಯನ್ನು ಮಾಡಿದಾಗ ಅದರಿಂದ ನಮಗೆ ಉಪಯೋಗನೂ ಆಗುತ್ತೆ, ಅವರು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಮೊದಲು ನನಗೇ ಡೌಟ್ ಇದ್ದಾಗ ಅವ್ರೇನಾದರೂ ಹೇಳಿದ್ರು ಕೂಡ, ಸರಿಯಾಗಿರೋದನ್ನು ಹೇಳಿದ್ರು ಕೂಡ ನನ್ನ ಮನಸ್ಸು ಅದನ್ನು ಒಪ್ಕೊಳ್ಳೋದಿಲ್ಲ, ಅದು ಡೌಟ್ಫುಲ್ಲಾಗಿ ನೋಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಮೊದಲು ತನ್ನ ಗುರುಗಳ ಅರ್ಹತೆ ಬಗ್ಗೆ ನನಗೆ ನಂಬಿಕೆನೂ ಇರಬೇಕು, ಆತ್ಮವಿಶ್ವಾಸನೂ ಕೂಡ ಇರಬೇಕು. ನಿರ್ದಿಷ್ಟವಾದಂತಹ ಆಧ್ಯಾತ್ಮಿಕ ಜಿಜ್ಞಾಸೆಗೆ, ಈಗ ನನಗೆ ನಿಜವಾಗ್ಲೂ ನಾನು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತಾ ನನಗೆ ಬೇಕಾದಷ್ಟು ಜಿಜ್ಞಾಸೆಗಳು ಬರುತ್ತೆ, ಇದನ್ನು ತಿಳ್ಕೊಬೇಕು ಅದನ್ನು ತಿಳ್ಕೊಬೇಕು ಅನ್ನೋದೆಲ್ಲ ಬರುತ್ತೆ ಅಂಥದ್ದು, ಮತ್ತು ಪ್ರಶ್ನೆಗಳಿರುತ್ತೆ, ಮತ್ತು ಡೌಟ್ಸ್ ಇರುತ್ತೆ. ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಸಾಧಾರಣ ವ್ಯಕ್ತಿಗಳ ಹತ್ರ ನಾವು ಹೋಗಲೇಬಾರ್ದು. ಯಾರು ಆಲ್ರೆಡಿ ಆ ಒಂದು ಮಟ್ಟಕ್ಕೆ ತಲುಪಿರ್ತಾರೋ ಅವ್ರ ಹತ್ರ ಮಾತ್ರ ಇದನ್ನೆಲ್ಲ ಹೇಳ್ಕೊಂಡು ಅದರಿಂದ ನಾವು ಉತ್ತರವನ್ನು ಪಡಿಬೇಕು. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಈಗ ಸಾಧಾರಣ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅವನು ಗುರುಸ್ಥಾನದಲ್ಲಿ ಇರಬಹುದು, ಆದರೆ ನಾವು ಹೋಗಿ ಕೇಳಿದಾಗ ಅವರು ನಮ್ಮ ಧರ್ಮಗ್ರಂಥಗಳಲ್ಲಿ ಅಥವಾ ವೇದ ಪುರಾಣಗಳಲ್ಲಿ ಏನಿದೆಯೋ ಅದರ ಒಂದು ಸರಿಯಾದ ಮಾಹಿತಿಯನ್ನು ಕೊಡದೆ ತಾನೇ ತನ್ನ ಬುದ್ಧಿಮಟ್ಟಕ್ಕೆ ಏನು ತೋಚುತ್ತೋ ಆ ರೀತಿ ಕಲ್ಪನೆ ಮಾಡಿಕೊಂಡು ಉತ್ತರವನ್ನು ಕೊಟ್ಟಾಗ ಅದು ನಮ್ಮ ಒಂದು ಪ್ರಗತಿಗೆ ಅದು ಅಡ್ಡ ಆಗತ್ತೆ ಹೊರತು ಅದರಿಂದ ನಮಗೆ ಯೂಸ್ ಆಗೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಕಾಲಹರಣ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಈಗ ನಾನು ತಲುಪುವಂಥ ಗುರಿ ಕಡೆಗೆ ನಾನು ಹೋಗಬೇಕು ಅಂತಿದ್ದಾಗ ಅದಕ್ಕೆ ಏನು ಬೇಕೋ ಆ ರೀತಿಯ ಉತ್ತರಗಳನ್ನು ಅವರು ಕೊಡಲಿಲ್ಲ ಅಂತಂದಾಗ ಅದು ಕಾಲಹರಣ ಮಾಡಿದಾಗೆ ಆಗುತ್ತಲ್ವಾ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸರಿಯಾದ ಒಬ್ಬ ಗುರುವಿನ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಮಾಡಿದಂತಹ ಏನೇ ಸಾಧನೆ ಆಗಿರ್ಬೋದು, ನಾವು ತಿಳ್ಕೊಳ್ಳೋಕೆ ಹೋಗೋದು ಅದೆಲ್ಲನೂ ಕೂಡ ಬರೀ ಟೈಮ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನಮಗಿರೋದೇ ಒಂದು ಜನ್ಮ, ನಮಗೆ ಮುಂದಿನ ಜನ್ಮ ಏನಿದೆ ಹೇಗಿದೆ ಏನೂ ಗೊತ್ತಿಲ್ಲ ಅಲ್ವಾ. ಈಗ ಸಿಕ್ಕಿರುವಂಥ ಜನ್ಮ ಅದು ಇಷ್ಟು ವರ್ಷ ನಾವು ಕಾಲಹರಣ ಮಾಡಿದ್ದಾಯಿತು, ಆಟ ಪಾಠ ಊಟ ಅಂದ್ಕೊಂಡು. ಈಗ ನಮಗೆ ಅದರ ಬಗ್ಗೆ ಒಂದು ಇಂಟ್ರೆಸ್ಟ್ ಆಸಕ್ತಿ ಬರ್ತಾ ಇದೆ, ಅದನ್ನೆಲ್ಲ ತಿಳ್ಕೋಬೇಕು ಅನ್ನಿಸ್ತಾ ಇದೆ ಅಂದಾಗ ನಾವು ಅದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋದಾಗ ಮಾತ್ರ ನಾವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಗುರುಗಳು ಸರಿಯಾಗಿ ನೀವು ತಿಳ್ಕೊಂಡು ಯಾರ ಹತ್ರ ಹೋಗಿ ನಾವು ಪ್ರಶ್ನೆಗಳನ್ನು ಜಿಜ್ಞಾಸೆಗಳನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅಂಥ ವ್ಯಕ್ತಿಯಿಂದ ನೀವು ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿದುರರು ಕೂಡ ಮೈತ್ರೇಯರನ್ನು ಆರಿಸ್ಕೊಂಡಿದ್ದಾರೆ, ಯಾಕಂದರೆ ಅವರಲ್ಲಿ ಒಂದು ನಂಬಿಕೆ ಇದೆ ಮತ್ತು ಆತ್ಮವಿಶ್ವಾಸ ಇದೆ, ಇವರು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲರು ಅನ್ನೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.